ವೀಕ್ಷಕರೇ, ಜಾಬ್ ಅಥವಾ ಬೇರೆ ಯಾವುದೇ ವರ್ಕ್ಗಿಂತ ಬಿಸ್ನೆಸ್ ಟಾಪ್ ಪ್ಲೇಸ್ನಲ್ಲಿ ನಿಂತ್ಕೊಳ್ಳುತ್ತೆ. ಬಿಸ್ನೆಸ್ ಒಂದು ಸೆಟಲ್ಡ್ ಲೈಫನ್ನು ಕೊಡುತ್ತೆ, ಜೊತೆಗೆ ಹೈ ಇನ್ಕಮ್ ಆ್ಯಂಡ್ ಫ್ರೀಡಮ್ ಕೂಡ. ಆದರೆ ಬಿಸ್ನೆಸ್ನಲ್ಲೂ ಡಿಸ್ಅಡ್ವಾಂಟೇಜಸ್ ಇದೆ. ಪ್ರಾಫಿಟ್ ಜಾಸ್ತಿ ಬೇಕು ಅಂದರೆ ಇನ್ವೆಸ್ಟ್ಮೆಂಟ್ನೂ ಜಾಸ್ತಿ ಆಗಬೇಕು. ಕೆಲವು ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಬೇಕಾಗುತ್ತೆ, ಬಟ್ ಅಲ್ಲಿ ಪ್ರಾಫಿಟ್ ರೇಟ್ ಕೂಡ ಕಡಿಮೆನೇ ಇರುತ್ತೆ. ಸೊ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿನೂ ಒಂದು ಎವರೇಜ್ ಪ್ರಾಫಿಟನ್ನು ಕೊಡುವಂಥ ಟಾಪ್ 3 ಬಿಸ್ನೆಸ್ಗಳು ಈ ಪ್ರಾಜೆಕ್ಟ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದರಲ್ಲಿ ಮೊದಲಿಗೆ ಟೀ ಆ್ಯಂಡ್ ಕಾಫಿ ಶಾಪ್. ಟೀ ಇಂಡಸ್ಟ್ರಿಯ ಮಾರ್ಕೆಟ್ ಸೈಜ್ ನಮ್ಮ ದೇಶದಲ್ಲಿ 1.2 ಮಿಲಿಯನ್ ಟನ್ ಇತ್ತು ಲಾಸ್ಟ್ ಇಯರ್ನಲ್ಲಿ. ಲಾರ್ಜೆಸ್ಟ್ ಟೀ ಎಕ್ಸ್ಪೋರ್ಟ್ ಮಾಡುವಂಥ ಕಂಟ್ರೀಸಲ್ಲಿ ನಮ್ಮ ದೇಶ ಕೂಡ ಒಂದು. ಬಟ್ ಇಲ್ಲಿ ಪ್ರೊಡ್ಯೂಸ್ ಆಗುವಂಥ ಟೀ 80% ನಮ್ಮ ದೇಶದಲ್ಲಿನೇ ಕನ್ಸ್ಯೂಮ್ ಆಗುತ್ತೆ. ಟೀ ಆ್ಯಂಡ್ ಕಾಫಿ ಶಾಪ್ ಬಿಸ್ನೆಸ್ನಲ್ಲಿ ಲೊಕೇಶನ್ ಸೆಲೆಕ್ಟ್ ಮಾಡೋದು ಮೇಜರ್ ಪಾರ್ಟ್. ಎಷ್ಟು ಜಾಸ್ತಿ ಕ್ರೌಡ್ ಇರುವಂಥ ಲೊಕೇಶನ್ನಲ್ಲಿ ಟೀ ಬಿಸ್ನೆಸ್ ಆಗ್ತಿರೋ ಅಷ್ಟು ಜಾಸ್ತಿ ಬಿಸ್ನೆಸ್ ಆಗುತ್ತೆ. ಇಲ್ಲಿ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅಂತಂದರೆ, ಒಂದು ಮೀಡಿಯಮ್ ಸೈಜ್ನ ಟೀ ಸ್ಟಾಲ್ ಬೇಕಾಗುತ್ತೆ, ಟೀ ಗ್ಲಾಸಸ್ ಬೇಕಾಗುತ್ತೆ ಆ್ಯಂಡ್ ಟೀ ಮೇಕರ್ ಬೇಕು. ರಾ ಮಟೀರಿಯಲ್ಸಲ್ಲಿ ಟೀ ಪೌಡರ್, ಕಾಫಿ ಪೌಡರ್, ಶುಗರ್, ಮಿಲ್ಕ್ ಎಲ್ಲ ಬೇಕಾಗುತ್ತೆ. ಟೀ ಆ್ಯಂಡ್ ಕಾಫಿ ಜೊತೆಗೆ ಡೆಫಿನೆಟ್ಲಿ ಸ್ನ್ಯಾಕ್ಸ್ ಅಂತೂ ಇರಲೇಬೇಕು. ಪಕೋಡಾದಂಥ ಮಿನಿಮಮ್ ಕಾಸ್ಟಿಂಗ್ ಸ್ನ್ಯಾಕ್ಸ್ನ ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಬೋದು. ಇದಕ್ಕೆ ಒಂದು ಆಯಿಲ್ ಪ್ಯಾನ್, ವೆಜಿಟೇಬಲ್ಸ್ ಎಲ್ಲ ಬೇಕಾಗುತ್ತೆ. ಟೀ, ಕಾಫಿ ಮತ್ತು ಸ್ನ್ಯಾಕ್ಸನ್ನು ಸರ್ವಿಸ್ ಮಾಡೋದಕ್ಕೆ ಚಿಕ್ಕದಾಗೊಂದು ಟ್ರೇ ಆ್ಯಂಡ್ ಸ್ನ್ಯಾಕ್ಸಾಗಿ ಒಂದು ಚಿಕ್ಕ ಪ್ಲೇಟ್ಸ್ಗಳು ಕೂಡ ಬೇಕು. ಇದೆಲ್ಲ ಇದ್ದರೆ ಶಾಪ್ ಚಿಕ್ಕದಾಗಿದ್ದರೂ ನೀಟ್ ಮತ್ತು ಸ್ಟ್ಯಾಂಡರ್ಡ್ ಇದೆ ಅಂತ ಜಾಸ್ತಿ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ಬೋದು. ಟೀ ಆ್ಯಂಡ್ ಕಾಫಿ ಶಾಪ್ಗೆ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಷನ್ ನೋಡೋದಾದರೆ, ಟೀ ಸ್ಟಾಲ್ ಅಂತೂ ರೆಡಿಮೇಡ್ ಸಿಗುತ್ತೆ, 30,000 to 35,000 ರೂಪಾಯಿ ಇದೆ. ಆಮೇಲೆ ಟೀ ಗ್ಲಾಸಸ್, ಟೀ ಮೇಕರ್, ಆಯಿಲ್ ಪ್ಯಾನ್, ಸ್ಮಾಲ್ ಟ್ರೇ, ಪ್ಲೇಟ್ಸ್ ಇವೆಲ್ಲ ಸೇರಿ ಒಂದು 5,000 ರೂಪಾಯಿ ಸಾಕಾಗುತ್ತೆ. ಇನ್ನು ಉಳಿದಿರೋದು ಡೈಲಿ ಸ್ಟಾಕ್ಸ್, ಟೀ ಪೌಡರ್, ಕಾಫಿ ಪೌಡರ್, ಶುಗರ್, ಮಿಲ್ಕ್ ಇವೆಲ್ಲ ಸೇರಿ ರನ್ನಿಂಗ್ ಕ್ಯಾಪಿಟಲ್ ಅಂತ ಒಂದು 10,000 ರೂಪಾಯಿ ಬೇಕು. ಟೋಟಲ್ ಇನ್ವೆಸ್ಟ್ಮೆಂಟು 50,000 ರೂಪಾಯಿ ಸಾಕಾಗುತ್ತೆ ಈ ಬಿಸ್ನೆಸ್ಗೆ. ಪ್ರಾಫಿಟ್ ರೇಟ್ ಬಗ್ಗೆ ನೋಡೋದಾದರೆ, ಈಗೆಲ್ಲ ಒಂದು ಟೀ ಅಥವಾ ಕಾಫಿ 10 ರೂಪಾಯಿ ಕಡಿಮೆ ಸಿಗೋದೇ ಇಲ್ಲ. ಸ್ನ್ಯಾಕ್ಸ್ ಕೂಡ ಸೇಮ್ 10 to 20 ರೂಪಾಯಿ ಒಳಗಡೆನೇ ಇರುತ್ತೆ. ಸೊ ಡೈಲಿ ಒಂದು 100 ಟೀ ಅಥವಾ ಕಾಫಿ ಸೇಲ್ ಆದ್ರೂ 10 ರೂಪಾಯಿ ಟೀಗೆ 10 ರೂಪಾಯಿ ಸ್ನ್ಯಾಕ್ಸ್ಗೆ ಅಂತ ಲೆಕ್ಕ ಹಾಕಿದ್ರೆ 2,000 ರೂಪಾಯಿ ಬಿಸ್ನೆಸ್ ಆಗುತ್ತೆ. ಮಿನಿಮಮ್ ಲೆಕ್ಕ ಇದು. ನೀವು ನೋಡೇ ಇರ್ತೀರ, ಟೀ ಶಾಪ್ನಲ್ಲೆಲ್ಲ ಯಾವಾಗಲೂ ಕ್ರೌಡ್ ಇರುತ್ತೆ. ಹಾಗಾಗಿ ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಈ ಬಿಸ್ನೆಸ್ಸನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟು ಎಗ್ ಡಿಸ್ಟ್ರಿಬ್ಯೂಷನ್. ಎಗ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ಗೂ ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಸಾಕಾಗುತ್ತೆ. ಪ್ರಾಫಿಟ್ ಜನ್ರೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು, ಯಾಕಂದರೆ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಎಲ್ಲ ಕಡೆಯಿಂದನೂ ಆರ್ಡರ್ಸ್ ತರಬೇಕಲ್ಲ. ಹಾಗಂತ ಆರ್ಡರ್ಸ್ ಸಿಗೋದೇ ಇಲ್ಲ ಅಂತ ಹೇಳ್ತಿಲ್ಲ. ಗ್ಲೋಬಲಿ ಎಗ್ ಪ್ರೊಡಕ್ಷನ್ನಲ್ಲಿ ಇಂಡಿಯಾ 3rd ಲಾರ್ಜೆಸ್ಟ್ ಕಂಟ್ರಿ. ಪ್ರತಿ ವರ್ಷ ಇಲ್ಲಿ 1,250 ಕೋಟಿ ರೂಪಾಯಿ ಮೌಲ್ಯದಷ್ಟು ಬಿಸ್ನೆಸ್ ಆಗ್ತಿದೆ. ಎಗ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ಗೆ ಮಟೀರಿಯಲ್ಸ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಒಂದು ವೆಹಿಕಲ್, ಎಗ್ ಟ್ರೇಸ್ ಸಾಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಷನ್ ನೋಡೋದಾದರೆ, ವೆಹಿಕಲ್ ಸೆಕೆಂಡ್ ಹ್ಯಾಂಡ್ ಇಟ್ಕೊಳ್ಬೋದು ಸ್ಟಾರ್ಟಿಂಗಲ್ಲಿ. ಬಿಸ್ನೆಸ್ ಪಿಕಪ್ ಆಗೋ ತನಕ 2 ವೀಲರ್ನ ಯೂಸ್ ಮಾಡ್ಬೋದು. ಯೂಸ್ಡ್ ಬೈಕೆಲ್ಲ 25,000 to 30,000 ರೂಪಾಯಿನಲ್ಲಿ ಸಿಗುತ್ತೆ. ಅಥವಾ ನಿಮ್ಮ ಹತ್ರ ವೆಹಿಕಲ್ ಇದೆ ಅಂತಂದರೆ ಇನ್ನೂ ಒಳ್ಳೆಯದು. ಆರ್ಡರ್ಸ್ಗಳು ಜಾಸ್ತಿ ಬರ್ತಾ ಹೋದಾಗೆ 4 ವೀಲರೇ ಬೇಕಾಗುತ್ತೆ. ಇನ್ನು ಎಗ್ ಟ್ರೇಸ್ಗೇನು ಜಾಸ್ತಿ ಬೇಕಾಗೋದಿಲ್ಲ, 500 to 1,000 ರೂಪಾಯಿ ಸಾಕು. ಆ್ಯಂಡ್ ಎಗ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಎಗ್ಸ್ ಬೇಕಲ್ಲ, ಸೊ ಒಂದು 3,000 ಎಗ್ಸಿಂದನೇ ಈ ಬಿಸ್ನೆಸ್ ಶುರು ಮಾಡ್ತೀರಾ ಅಂದ್ರೂ 10,500 ರೂಪಾಯಿ ಬೇಕು. ಆ್ಯಂಡ್ ರೊಟೇಷನಲ್ ಇನ್ವೆಸ್ಟ್ಮೆಂಟ್ ಇದು. ಎಗ್ಸ್ ಡಿಸ್ಟ್ರಿಬ್ಯೂಟ್ ಆದಂಗೆ ಮತ್ತೆ ಪರ್ಚೇಸ್ ಮಾಡಬೇಕಾಗತ್ತೆ. ಟೋಟಲ್ ಆಗಿ 50,000 ರೂಪಾಯಿ ಒಳಗಡೆ ಸಾಕಾಗುತ್ತೆ ಇನ್ವೆಸ್ಟ್ಮೆಂಟ್. 4 ವೀಲರ್ ಜೊತೆ ಈ ಬಿಸ್ನೆಸ್ ಶುರು ಮಾಡೋದಾದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇನ್ನು ಪ್ರಾಫಿಟ್ ರೇಟ್ ಇಲ್ಲಿ ಎಷ್ಟು ಎಗ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸ್ಟಾರ್ಟಿಂಗ್ನಲ್ಲಿ 3,000 ಎಗ್ಸಿಂದನೇ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಎವರೇಜ್ ರೇಟ್ 300 ರೂಪಾಯಿ ಇದೆ ಒಂದು ಎಗ್ಗೆ. ಅದು ಲಾರ್ಜ್ ಸ್ಕೇಲ್ ಪೋಲ್ಟ್ರಿಯಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿದ್ರೆ ಮಾತ್ರ. ಸೊ 300 ರೂಪಾಯಿ ಒಂದು ಎಗ್ಗೆ ಅಂದರೆ ಮಾರ್ಕೆಟ್ ರೇಟ್ ಗೊತ್ತೇ ಇದೆ ನಿಮಗೆ, 6 ರೂಪಾಯಿ ಇದೆ. ಬಟ್ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ರಿಟೇಲ್ ಶಾಪ್ಗಳಿಗೆ ನೀವು ಅಟ್ಲೀಸ್ಟ್ 5 ರೂಪಾಯಿ ಕೊಡಬೇಕಾಗತ್ತೆ. ಇಲ್ಲಿ 1.5 ರೂಪಾಯಿ ಒಂದು ಎಗ್ ಮೇಲೆ ಪ್ರಾಫಿಟ್ ಉಳಿಯುತ್ತೆ ನಿಮಗೆ. ಸೊ 3,000 ಎಗ್ಸ್ಗೆ 4,500 ರೂಪಾಯಿ ಆಗುತ್ತೆ. ಈ ಬಿಸ್ನೆಸ್ನಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ, ಇದನ್ನ ಪಾರ್ಟ್ ಟೈಮ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಬ್ರೇಕ್ಫಾಸ್ಟ್ ಸೆಂಟರ್. ಸಿಟಿ ಕಡೆ ಇರೋರಿಗೆ ಇದು ಬೆಸ್ಟ್ ಆಪ್ಷನ್. ಮಾರ್ನಿಂಗ್ 4 ಅಥವಾ 5 ಗಂಟೆಯಿಂದ ಶುರುವಾಗಿ 11 ಗಂಟೆವರೆಗೆ ಬ್ರೇಕ್ಫಾಸ್ಟ್ ಸೆಂಟರ್ನ ರನ್ ಮಾಡಿ ಒಳ್ಳೆ ಇನ್ಕಮ್ ಮಾಡ್ಕೊಳ್ಬೋದು. ಸಿಟಿ ಸೈಡ್ ಆಗಿರೋದ್ರಿಂದ ಬಿಸ್ನೆಸ್ಗೆ ಏನೂ ಕೊರತೆ ಆಗೋದಿಲ್ಲ. ಜಸ್ಟ್ ಇಡ್ಲಿ, ದೋಸೆ ಮತ್ತು ಪಲಾವ್ ಜೊತೆಗೆ ಟೀ ಮತ್ತು ಕಾಫಿ ಇವಿಷ್ಟೇ ಆಪ್ಷನ್ ಇಟ್ಕೊಂಡು ಬ್ರೇಕ್ಫಾಸ್ಟ್ ಸೆಂಟರ್ನ ರನ್ ಮಾಡ್ಬೋದು. ಮಟೀರಿಯಲ್ಸು ಈ ಬಿಸ್ನೆಸ್ಗೆ ಒಂದು ರೆಡಿಮೇಡ್ ಫುಡ್ ಕೌಂಟರ್ ಬೇಕು. ಬ್ರೇಕ್ಫಾಸ್ಟ್ ಸರ್ವಿಸ್ ಮಾಡೋದಕ್ಕೆ ಅಂತ ಪ್ಲೇಟ್ಸ್, ಸ್ಟೀಲ್ ಅಥವಾ ಪೇಪರ್ ಪ್ಲೇಟ್ಸ್, ಟೀ ಕಪ್ಸ್ ಇವೆಲ್ಲ ಬೇಕಾಗುತ್ತೆ. ಆಮೇಲೆ ಫುಡ್ ರೆಡಿ ಮಾಡೋಕ್ಕೆ ಬೇಕಾಗಿರುವಂಥ ಪಾತ್ರೆಗಳು, ಗ್ಯಾಸ್ ಕನೆಕ್ಷನ್, ಲೈಟಿಂಗ್ ಸೆಟಪ್ ಇವೆಲ್ಲನೂ ಬೇಕಾಗುತ್ತೆ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಜೊತೆಗೆ ರೈಸ್, ಮಸಾಲ, ಆಯಿಲ್, ಶುಗರ್, ಟೀ ಆ್ಯಂಡ್ ಕಾಫಿ ಪೌಡರ್, ಮಿಲ್ಕ್ ಈ ರೀತಿ ಫುಡ್ ಮಟೀರಿಯಲ್ಸ್ ಎಲ್ಲ ಬೇಕು. ಇದೆಲ್ಲ ರನ್ನಿಂಗ್ ಕ್ಯಾಪಿಟಲ್ನಲ್ಲಿ ಆ್ಯಡ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಷನ್ ನೋಡೋದಾದರೆ, ರೆಡಿಮೇಡ್ ಫುಡ್ ಕೌಂಟರ್ಗೆ 25,000 to 30,000 ರೂಪಾಯಿ ಇದೆ. ಉಳಿದಿರೋ ಮಟೀರಿಯಲ್ಸ್, ರನ್ನಿಂಗ್ ಕ್ಯಾಪಿಟಲ್ ಎಲ್ಲ ಸೇರಿ 50,000 ರೂಪಾಯಿಂದನೇ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಇನ್ನು ಪ್ರಾಫಿಟ್, ಒಂದು ಪ್ಲೇಟ್ ಇಡ್ಲಿ ಅಥವಾ ದೋಸೆ ಅಥವಾ ಪಲಾವ್ಗೆ ಮಿನಿಮಮ್ 40 ರೂಪಾಯಿ ಇದೆ. ಟೀ ಅಥವಾ ಕಾಫಿಗೆ 10 ರೂಪಾಯಿ ಇದೆ. ಸೊ ಒಬ್ಬ ಕಸ್ಟಮರ್ ಮೇಲೆ 50 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರೆ
ಒಂದು ದಿನಕ್ಕೆ ಒಂದು 150 ಕಸ್ಟಮರ್ಸ್ ಬಂದರೂ ಸಾಕು, 7500 ರೂಪಾಯಿ ಬಿಸ್ನೆಸ್ ಆಗುತ್ತೆ. ಬೇಡ ಒಂದು 100 ಪ್ಲೇಟ್ ಬ್ರೇಕ್ಫಾಸ್ಟ್ ಹೋದ್ರೂ 5000 ರೂಪಾಯಿ ಬಿಸ್ನೆಸ್ ಆಗುತ್ತೆ. ಆ್ಯಂಡ್ ಅದು ಮಾರ್ನಿಂಗ್ 11 ಗಂಟೆ ಒಳಗಡೆ. ಅದಾದ ನಂತರ ಮತ್ತೆ ಬೇರೆ ಏನಾದರೂ ಬಿಸ್ನೆಸ್ ಮಾಡ್ಬೋದು, ಅಥವಾ ಇದೇ ಬ್ರೇಕ್ಫಾಸ್ಟ್ ಸೆಂಟ್ರಲ್ಲಿ ಲಂಚ್ನೂ ಕೂಡ ಶುರು ಮಾಡ್ಬೋದು. ಇಲ್ಲ ಇಷ್ಟೆಲ್ಲ ಬಿಸ್ನೆಸ್ ಆಗೋದಿಲ್ಲ ಅಂತ ಅನಿಸಿದ್ರೆ ಮಾರ್ನಿಂಗ್ ಸಿಟೀಲಿ ಒಂದು ರೌಂಡ್ ಹೋಗಿ ಬನ್ನಿ. ಬ್ರೇಕ್ಫಾಸ್ಟ್ ಸೆಂಟರ್ಗಳ ಮುಂದೆ ಎಷ್ಟು ಕ್ರೌಡ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇವಿಷ್ಟು ಬಿಸ್ನೆಸ್ಗಳನ್ನು ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ, ಅದು 50,000 ರೂಪಾಯಿನಲ್ಲೇ ಸ್ಟಾರ್ಟ್ ಮಾಡಿ ಒಂದು ಎವರೇಜ್ ಪ್ರಾಫಿಟನ್ನು ಮಾಡ್ಕೊಳ್ಬೋದು. ನಿಮ್ಮೆಲ್ಲ ಡೌಟ್ಸ್ಗಳನ್ನ ಕಮೆಂಟ್ಸಲ್ಲಿ ಡ್ರಾಪ್ ಮಾಡಿ. ಥ್ಯಾಂಕ್ ಯು ಆಲ್.